ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೈ ಪ್ರೋಟೀನ್ ಮತ್ತು ವೆಯ್ಟ್ ಲಾಸ್ ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೇನೆ. ಇದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಹಾಟಾಗಿ ಸರ್ವ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಹೇಳಿ ಮಾಡಿಸಿರುವಂಥ ಸ್ನ್ಯಾಕ್ಸು. ನೋಡಿ, ಇದನ್ನು ನಾವು ಟೊಮೆಟೊ ಸಾಸ್ ಅಥವಾ ಚಿಲ್ಲಿ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಹಾಗಾದರೆ ಯಾಕೆ ತಡ, ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡುವ. ನಾವು ಮಾಡ್ತಾ ಇರುವಂಥದ್ದು ಸೋಯಾ ಚಂಕ್ಸ್ ಕಬಾಬ್ ಅಥವಾ ಸೋಯಾ ಚಂಕ್ಸ್ ಟಿಕ್ಕಿ. ಇದಕ್ಕೆ ಇಷ್ಟು ಸೋಯಾ ಚಂಕ್ಸನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ ಬಿಸಿ ನೀರನ್ನು ಹಾಕಿ 15 ಮಿನಿಟ್ಸ್ ಸೋಕ್ ಮಾಡಿ ಇಡುವ. ನಂತರ ಇದನ್ನು ನೀರಿಂದ ಹಿಂಡಿ ತೆಗಿಬೇಕು, ಒಂಚೂರು ಸಹ ನೀರಿಲ್ಲದಾಗೆ. ಇದನ್ನು ವೆಜಿಟೇಬಲ್ ಚಾಪರ್ ಒಳಗೆ ಹಾಕಿ ಈ ರೀತಿ ಚಿಕ್ಕ ಚಿಕ್ಕ ಸೈಜಿಗೆ ಮಾಡಿಕೊಳ್ತಾ ಇದ್ದೇನೆ. ನಂತರ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇದಕ್ಕೆ ಹಾಕಿಕೊಳ್ತೇನೆ. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಅರಿಶಿಣ ಮತ್ತು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳುವ. ಅದಾದಮೇಲೆ ಧನಿಯಾ ಪೌಡರ್, ಜೀರಾ ಪೌಡರ್, ಹಾಗೆ ವೈಟ್ ಪೆಪ್ಪರ್ ಪೌಡರ್ ಮತ್ತು ಆರಿಗಾನೋ ಸೀಸನಿಂಗನ್ನು ಕೂಡ ಹಾಕಿಕೊಳ್ತೇನೆ. ನಂತರ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಆ್ಯಡ್ ಮಾಡ್ತೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸೋಯಾ ಚಂಕ್ಸ್ಗೆ ಈ ಮಸಾಲೆ ಎಲ್ಲ ತಾಗುವ ತನಕ ಮಿಕ್ಸ್ ಮಾಡ್ತೇನೆ. ಆದಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ 2 ಸ್ಪೂನ್ ಅಷ್ಟು ಹಾಕ್ತೇನೆ, ಇದನ್ನು ಕೋಟ್ ಮಾಡಲಿಕ್ಕೋಸ್ಕರ. ನಂತರ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು 3 ಚಮಚದಷ್ಟು ಹಾಕಿಕೊಳ್ತೇನೆ. ಇದು ಚೆನ್ನಾಗಿ ಕೋಟ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದನ್ನು ಈ ರೀತಿ ಒಂದು ಟಿಕ್ಕೆಯ ಶೇಪ್ನಲ್ಲಿ ಕೈಯಲ್ಲಿ ಒತ್ತಿಕೊಂಡು ಹಾಟ್ ತವಾದ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ, ಇದು ಕ್ರಿಸ್ಪಿ ಆಗುವವರೆಗೆ. ಇದಕ್ಕೆ ನಾವು ಕೊಕೊನಟ್ ಆಯಿಲ್ ಅಥವಾ ಯಾವುದೇ ಆಯಿಲ್ ಅಥವಾ ತುಪ್ಪವನ್ನು ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಹೆಲ್ದಿ ಮತ್ತು ಹೈ ಪ್ರೋಟೀನ್ ಸ್ನ್ಯಾಕ್ಸ್ ಆಗಿದೆ. ಹಾಗೆ ವೆಯ್ಟ್ ಲಾಸ್ಗೆ ಕೂಡ ಇದನ್ನು ಮಾಡಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ಇದರ ಮೇಲೆ ತುಪ್ಪ ಅಥವಾ ಎಣ್ಣೆ ಅಥವಾ ಇದರ ಅಡಿಗೆ ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡುವ. ಇದು ಚೆನ್ನಾಗಿ ಬೇಯುವ ತನಕ ಮಾಡಬೇಕು. ನಂತರ ಇದು ಬೆಂದಿದೆಯಾ ಇಲ್ವಾ ಅಂತ ನೀವು ಚಾಕುವಲ್ಲಿ ಕೂಡ ಚುಚ್ಚಿ ನೋಡ್ಬೋದು. ನಂತರ ಇದು ಈ ರೀತಿ ಒಂದು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಒಂದೊಂದಾಗಿ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಸೋಯಾ ಚಂಕ್ಸ್ ಕಬಾಬ್ ಸವಿಯಲು ಸಿದ್ಧವಾಗಿದೆ. ಇದನ್ನು ಬಿಸಿ ಬಿಸಿ ಟೀ ಒಟ್ಟಿಗೆ ಅಥವಾ ಕಾಫಿಯೊಟ್ಟಿಗೆ ತಿಂದು ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ತುಂಬ ಹೆಲ್ದಿಯಾಗಿದೆ. ಇದನ್ನು ನಾವು ಡೀಪ್ ಫ್ರೈ ಮಾಡಲಿಲ್ಲ, ತವಾದ ಮೇಲೆ ರೋಸ್ಟ್ ಮಾಡಿದ್ದು. ಇದರೊಟ್ಟಿಗೆ ನೀವು ಸೆಜ್ವಾನ್ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಅಥವಾ ಟೊಮೆಟೊ ಸಾಸನ್ನು ಕೂಡ ಹಾಕಿ ತಿನ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಖಂಡಿತ ನೀವು ಸಹ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.